ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರೋ ಪ್ರತಿಯೊಬ್ಬರು ಕೂಡ ಒಂದು ನಿಮಗೆ ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ಯಾರಾದ್ರೂ ನೆನ್ಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಓದುವಾರ ಬಂದಂಥವರಿಗೆ ನೆನಪಿರುತ್ತೆ. ಎಸ್, ಓದ್ರಿ. ಯೋಹಾನು ಬರೆದ ಪ್ರಕಟಣೆ. ಓಕೆ, ಓದ್ರಮ್ಮ. ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದು ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಜ್ಞಾಪಕ ಮಾಡಿಕೊಳ್ಳಬೇಕಾದ 7 ಅಂಶಗಳನ್ನು ನಾವು ಶನಿವಾರ ನಾವು ನೋಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ದೇವರನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಎರಡನೇದಾಗಿ ದೇವರ ಸೇವಕರನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ಮೂರನೇದಾಗಿ ನಾವು ದೇವರ ವಾಕ್ಯವನ್ನು, ಉಪದೇಶವನ್ನು ಜ್ಞಾಪಕ ಮಾಡಿಕೊಳ್ಳಬೇಕು. ನಾಲ್ಕನೇದಾಗಿ ನಾವು ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಮಾಡಿರ್ತಕ್ಕಂಥ ಭಕ್ತರನ್ನು ನೆನಪು ಮಾಡಿಕೊಳ್ಳಬೇಕು, ಜ್ಞಾಪಕ ಮಾಡಿಕೊಳ್ಳಬೇಕು. ಪರಿಪೂರ್ಣ ಭಕ್ತಿಯ ಜೀವಿತವನ್ನು ಮಾಡದೆ ಅರ್ಧದಲ್ಲಿಯೇ ಭಕ್ತಿಯನ್ನು ಬಿಟ್ಟು ಪುನಃ ಲೋಕದ ಕಡೆಗೆ ತಿರುಗಿಕೊಂಡಂಥವರನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ಆರನೇದಾಗಿ ದೇವರು ಮಾಡಿದಂಥ ಮೇಲುಗಳನ್ನು, ಆಶ್ಚರ್ಯ ಅದ್ಭುತ ಕಾರ್ಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಏಳನೇದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಒಂದು ವೇಳೆ ದೇವರ ಮಾರ್ಗದಿಂದ ತಪ್ಪಿ ಹೋಗಿದ್ರೆ, ಬಿದ್ದು ಹೋಗಿದ್ರೆ ಪುನಃ ನಾವು ಅದನ್ನು ಜ್ಞಾಪಕ ಮಾಡಿಕೊಂಡು ಪುನಃ ಎಲ್ಲಿಗೆ ಬರಬೇಕು? ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಎಲ್ಲ ಅಂಶಗಳನ್ನು ಓದುವಾರ ನಾವು ನೋಡಿದ್ದೇವೆ. ಕೆಲವೊಬ್ಬರು ನೀವು ಮರ್ತಿದ್ದೀರಿ, ಪುನಃ ಅದ್ರ ಸಲ ಜ್ಞಾಪಕ ನೆನಪು ಮಾಡಿರುವಂಥದ್ದು. ಈ ಸಮಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ ಬಿ ಪಾರ್ಟ್ ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಈ ಲೋಕದಲ್ಲಿ ಸಹನೆ, ತಾಳ್ಮೆ ಎನ್ನುವಂಥದ್ದು ದಿನವೂ ಕೂಡ ಮನುಷ್ಯನ ಹತ್ರ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಅನೇಕರ ಜೀವಿತದಲ್ಲಿ ತಾಳ್ಮೆಯನ್ನು ಏನು ಮಾಡ್ತಾ ಇದ್ದಾರೆ? ಕಳೆದುಕೊಳ್ತಾ ಇದ್ದಾರೆ. ಸಹನೆಯನ್ನು ಏನು ಮಾಡ್ತಾ ಇದ್ದಾರೆ? ಕಳೆದುಕೊಳ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳ್ತಾ ಇದೆ, ಕಡೆಯವರೆಗೆ ಯಾರು ತಾಳ್ಮೆಯಿಂದ ಇರ್ತಾರೋ, ಸಹನೆಯುಳ್ಳವರಾಗಿ ಇರ್ತಾರೋ ಅವರಿಗೆ ರಕ್ಷಣೆ ಎನ್ನುವಂಥದ್ದು ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕರು ಸಹನೆ ಇರಲಾರ್ದಂಥ ಒಂದು ಸ್ಥಿತಿಯಲ್ಲಿ ಇರ್ತಾರೆ ಪ್ರಿಯರೇ. ಅವರು ಹೊಂದಿಕೊಳ್ಳಬೇಕಾದ ಬಹುಮಾನ ಇನ್ನೂ ಸ್ವಲ್ಪಷ್ಟರಲ್ಲೇ ಇರಬೇಕಾದ್ರೆ ಅವ್ರು ಏನು ಮಾಡಿಬಿಡ್ತಾರೆ? ಸಹನೆಯನ್ನು ಕಳೆದುಕೊಂಡ ಕಾರಣಕ್ಕಾಗಿ ಆ ಬಹುಮಾನವನ್ನು ಹೊಂದಿಕೊಳ್ಳದೆ ನಷ್ಟಪಟ್ಟವರಾಗಿ ಏನಾಗ್ತಾರೆ? ಹಿಂದುಗಡೆ ತಿರುಗಿ ಹೋಗ್ತಾರೆ ಪ್ರಿಯರೇ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸಹನೆ, ತಾಳ್ಮೆ ಎನ್ನುವಂಥದ್ದು ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನನ್ನಲ್ಲಿ, ನಿನ್ನಲ್ಲಿ ಹೆಂಗಿರಬೇಕು? ಹೆಚ್ಚೆಚ್ಚಾಗಿ ಇರಬೇಕು. ತಾಳ್ಮೆ ಬಹಳ ಮುಖ್ಯ. ಅನೇಕ ಕೆಲಸಗಳನ್ನು ಮಾಡುವಂಥ ನಿಮ್ಮ ಜೀವಿತದಲ್ಲಿ ನೀವು ತಾಳ್ಮೆ ಉಳ್ಳವರಾಗಿ ಇರಲಾರ್ದೇ ಇದ್ದರೆ ಅನೇಕ ಕೆಲಸಗಳು ಮಾಡೋದಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ನೋಡ್ರಿ, ಯಾರು ಹೆಚ್ಚಿನ ರೀತಿಯಲ್ಲಿ ತಾಳ್ಮೆ ಉಳ್ಳವರಾಗಿ, ಸಹನೆಯುಳ್ಳವರಾಗಿ, ಸಹನಾ ಗುಣವನ್ನು ಹೊಂದಿದವರಾಗಿರ್ತಾರೋ ಅವರು ಯಾವುದಕ್ಕೂ ಕೂಡ ಏನಾಗಲ್ರಿ? ಜಗ್ಗೋದಿಲ್ಲ ಪ್ರಿಯರೇ, ಬಗ್ಗೋದಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಸಹನೆ ಬಹಳ ಮುಖ್ಯ. ಈ ಸಮಯದಲ್ಲಿ ದೇವ್ರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ ಓದ್ರಿ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನ ಎಲ್ಲರೂ ಹಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಡೆಯವರೆಗೆ ತಾಳುವಂಥವರಾಗಬೇಕು. ಯಾವಾಗ ನೀನು ಯೇಸು ಕ್ರಿಸ್ತನನ್ನು ನಂಬುತ್ತೀಯೋ, ರಕ್ಷಣೆ ಮಾರ್ಗದ ಕೆಳಗಡೆ ಬರ್ತೀಯೋ, ಬಂದಂಥ ಸಮಯದಲ್ಲಿ ಎಲ್ಲರೂ ಕೂಡ ನಿನ್ನನ್ನು ಏನು ಮಾಡ್ತಾರೆ? ಹಾಗೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರು ಮೊದಲಾಗಿ ಏನು ಮಾಡಿಬಿಟ್ಟಿದ್ದಾನೆ? ಭವಿಷ್ಯವಾಣಿ ಅಂತ ಹೇಳ್ತೀವಿ, ಮುಂದೆ ಆಗುವಂಥದ್ದನ್ನು ಆತನ ಏನು ಮಾಡಿಬಿಟ್ಟಿದ್ದಾನೆ? ಆವತ್ತೇ ತಿಳಿಸ್ಬಿಟ್ಟಿದ್ದಾನೆ. ಯಾರು ನನ್ನನ್ನು ನಂಬುತ್ತಾರೋ ಅವ್ರನ್ನ ಏನು ಮಾಡ್ತಾರಂತೆ? ಬೈತಾರೆ. ಕುಟುಂಬದಲ್ಲಿ ಏನು ಮಾಡ್ತಾರೆ? ಬೈತಾರೆ. ಅಣ್ಣ ತಮ್ಮಂದರ ಮಧ್ಯದಲ್ಲಿ ಏನು ಮಾಡ್ತಾರೆ? ಬೈತಾರೆ, ಹಾಗೆ ಮಾಡ್ತಾರೆ. ಕಾರಣ ಏನ್ರಿ? ಅವರು ಸತ್ಯವನ್ನು ಬಿಟ್ಟು ಅಸತ್ಯದಲ್ಲಿ ಇರುವ ಕಾರಣಕ್ಕಾಗಿ ಅವರು ಸತ್ಯಕ್ಕೆ ಏನು ಮಾಡ್ತಾ ಇಲ್ಲ?
ಸ್ಥಾನವನ್ನು ಕೊಡ್ತಾ ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾಮಿ ಅವರು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸಹನೆ ತಾಳ್ಮೆ ಎನ್ನುವಂಥದ್ದು ಬಹಳ ಮುಖ್ಯ. ಕಡೆಯವರೆಗೆ ನಾವು ತಾಳಿಕೊಳ್ಳುವವರು ಸಹನೆಯುಳ್ಳವರಾಗಿ ಇರಬೇಕು. ಅನೇಕರ ಜೀವಿತದಲ್ಲಿ ಸಹನೆ ಅಂತ್ಯಕಾಲದಲ್ಲಿ ಏನಾಗ್ತಾ ಇದೆ, ಮರೆಯಾಗ್ತಾ ಇದೆ ಪ್ರಿಯರೇ. ಯಾರು ಸಹನೆ ಉಳ್ಳವರಾಗಿ ಇರ್ತಾರೋ ಅವರು ದೇವರಲ್ಲಿ ಆಶೀರ್ವಾದವನ್ನು ಹೊಂದಿಕೊಂಡ್ರೆ, ಸಹನೆಯನ್ನು ತಾಳ್ಮೆಯನ್ನು ಕಳ್ಕೊಂಡಂಥವ್ರು ದೇವರಿಂದ ಏನು ಮಾಡ್ತಾರೆ, ನಷ್ಟವನ್ನು ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ನಾವು ನೋಡೋಣ, ಯಾಕೆ ಈ ತಾಳ್ಮೆ ಸಹನೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯ ಅಂದರೆ, ನಾವು ಆಶೀರ್ವಾದವನ್ನು, ದೇವರಿಂದ ಮೇಲನ್ನು, ದೇವರಿಂದ ಎಲ್ಲ ಕಾರ್ಯಗಳನ್ನು ಅನುಕೂಲಕರವಾದ ರೀತಿಯಲ್ಲಿ ನಾವು ಪಡೆದುಕೊಳ್ಳಬೇಕಾದ್ರೆ ಅದು ಬಹಳ ಮುಖ್ಯ. ಯಾವುದ್ರಿ? ಸಹನೆ. ಒಂದು ಸಾರಿ ನೀವು ಭಕ್ತನಾಗಿರ್ತಕ್ಕಂಥ ಮೋಶೆನ ಕುರಿತಾಗಿ ನಾನು ಈ ಸಮಯದಲ್ಲಿ ತಿಳಿಯಪಡಿಸ್ತಾ ಇದ್ದೇನೆ. ವಿಮೋಚನಾ ಕಾಂಡ ಪುಸ್ತಕ 32ನೇ ಅಧ್ಯಾಯ. ವಿಮೋಚನಾ ಕಾಂಡ ಪುಸ್ತಕ 32ನೇ ಅಧ್ಯಾಯ. ದಯವಿಟ್ಟು ಸ್ವಿಚ್ ಆಫ್ ಮಾಡಿರಿ, ಸೈಲೆಂಟ್ ಮಾಡಲು ಇಟ್ಕೊಳ್ರಿ ಮೊಬೈಲ್ಗಳು. 32ನೇ ಅಧ್ಯಾಯ 1ನೇ ವಚನ ಓದ್ರಿ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನು ಇಸ್ರಾಯೇಲ್ಯರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ಏಳು, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ಐಗುಪ್ತ ದೇಶದಿಂದ ನಮ್ಮನ್ನು ಕರೆಕೊಂಡು ಬಂದ ಆ ಮೋಶೆಯು ಏನಾದನೋ ಗೊತ್ತಿಲ್ಲ ಎಂದು ಹೇಳಿದರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೋಶೆ ದೇವರ ಬಳಿಯಲ್ಲಿ ಇದ್ದಾನೆ ಪ್ರಿಯರೇ. ಮೋಶೆ ಎಲ್ಲಿದ್ದಾನೆ? ದೇವರ ಬಳಿಯಲ್ಲಿದ್ದಾನೆ. ದೇವರು ಹೇಳಿದರು, ಮೋಶೆ ನಾನು ನಿನ್ನ ಸಂಗಡ ಮಾತಾಡಬೇಕು. ನಾನು ಇಳಿದು ಬಂದರೆ ಈ ಜನರು ಯಾರು ಕೂಡ ಉಳಿಯಲ್ಲ, ಅವರೆಲ್ಲ ಭಕ್ತಿಹೀನರು, ಅಲ್ಪ ವಿಶ್ವಾಸಿಗಳು. ನನ್ನ ಒಂದು ಪ್ರಕಾಶವನ್ನು ತಡೆದುಕೊಳ್ಳುವಂಥ ಶಕ್ತಿ ಇವರಲ್ಲಿ ಯಾರಲ್ಲಿ ಕೂಡ ಇಲ್ಲ. ಅದಕ್ಕೋಸ್ಕರವಾಗಿ ನೀನು ಬೆಟ್ಟದ ಮೇಲೆ ಬಾ, ನಾನು ನಿನ್ನ ಸಂಗಡ ಮಾತಾಡ್ತೇನೆ ಎಂಬುದಾಗಿ 19ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾ ಇದ್ದಾರೆ, ಮೋಶೆಗೆ ಹೇಳ್ತಾ ಇದ್ದಾರೆ ಪ್ರಿಯರೇ. ಮೋಶೆ ಬೆಟ್ಟವನ್ನು ಏರಿದಂಥ ಸಮಯದಲ್ಲಿ ಮೋಶೆ ದೇವರ ಸಂಗಡ ಮುಖಾಮುಖಿಯಾಗಿ ಏನು ಮಾಡ್ತಾ ಇದ್ದಾನೆ, ಸ್ನೇಹಿತನೋಪಾದಿಯಲ್ಲಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ನಡೆಯಬೇಕು, ಈ ರೀತಿಯಾಗಿ ನಡೆದರೆ ನಿಮಗೆ ಮೋಕ್ಷ ಇದೆ, ಈ ರೀತಿಯಾಗಿ ಈ ಲೋಕದಲ್ಲಿ ನೀವು ಜೀವಿಸಿದರೆ ನನ್ನ ಮಕ್ಕಳು ಎಂಬುದಾಗಿ ನಿಮ್ಮನ್ನು ಎಲ್ಲರೂ ಕೂಡ ಕರೀತಾರೆ ಅಂತೇಳಿ ಹೇಳಿದಂಥ ಸಮಯದಲ್ಲಿ ದೇವರು ಮೋಶೆ ಮಾತಾಡ್ತಾ ಇದ್ದಾರೆ. ದೇವರು ಮೋಶೆ ಮಾತಾಡ್ತಾ ಇರಬೇಕಾದ್ರೆ ಸಮಯ ಎನ್ನುವಂಥದ್ದು ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಮೋಶೆ ಬೆಟ್ಟದ ಮೇಲೆ ನೀರು ಊಟ ಇರಲಾರ್ದೆ ಎಷ್ಟು ದಿವಸಗಳಾಯ್ತು ರೀ? 40 ದಿವಸಗಳಾಯ್ತು. ಚಿಕ್ಕ ಮಕ್ಕಳು ಮಾತಾಡಬಾರ್ದು. ಎಷ್ಟು ದಿವಸಗಳಾಯ್ತು? 40 ದಿವಸಗಳಾಯ್ತು. ಬೆಟ್ಟದ ಮೇಲೆ ಮೋಶೆ ಇದ್ದಾನೆ. ಕೆಳಗಡೆ ಇರ್ತಕ್ಕಂಥ ಜನರು 30 ಲಕ್ಷಕ್ಕಿಂತಲೂ ಹೆಚ್ಚಿರ್ತಕ್ಕಂಥ ಜನರು ಒಬ್ರಿಗೊಬ್ರು ಏನು ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ತಾ ಇದ್ದಾರೆ. ಮೋಶೆ ಮೇಲೆ ಹೋಗೇ ಬಿಟ್ಟ. ಯಾವುದು ತಿಂತೋ ಯಾವುದು ಬಿಡ್ತೋ ಮೋಶೆ ಕೆಳಗಡೆ ಇಳಿದು ಬರ್ತಾ ಇಲ್ಲ. ಅದರ ಸಲಗ ಮೋಶೆಯ ಅಣ್ಣನಾಗಿರ್ತಕ್ಕಂಥ ಆರೋನನ ಬಳಿಯಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಬಂದು ಕೇಳ್ತಾ ಇದ್ದಾರೆ ಪ್ರಿಯರು, ಏನಂತೇಳಿ, ನಿಮ್ಮ ಅಣ್ಣ ನಿಮ್ಮ ತಮ್ಮ ಮೇಲಕ್ಕೆ ಹೋದ, ಆತನು ಹೋಗಿಯೇ ಬಿಟ್ಟ, ಆದರೆ ನಾವು ಮುಂದೆ ಎಲ್ಲಿಗೆ ಹೋಗಬೇಕು? ಕಾನಾನ್ ದೇಶಕ್ಕೆ ಹೋಗಬೇಕು. ಐಗುಪ್ತ ದೇಶದಿಂದ ನಾವು ಹೊರಗಡೆ ಬಂದಿದ್ದೇವೆ, ಪಾಪದಿಂದ ನಾವು ಹೊರಗಡೆ ಬಂದಿದ್ದೇವೆ. ಈಗ ಆ ಕಾನಾನ್ ದೇಶಕ್ಕೆ ನಮ್ಮನ್ನು ನಡೆಸುವುದಕ್ಕಾಗಿ ನಮಗೆ ಒಬ್ಬರು ಸೂಚನೆ ಕೊಡುವುದಕ್ಕಾಗಿ ಒಬ್ಬರು ಬೇಕು. ಮನುಷ್ಯರು ನೋಡ್ರಿ, ತಮಗೆ ಯಾವುದೋ ಒಂದು ವಿಶ್ವಾಸದಲ್ಲಾಗಿರಲಿ, ನಂಬಿಕೆಯಲ್ಲಾಗಲಿ ದೇವರುಗಳು ಬೇಕು ಅಂತೇಳಿ ಅವ್ರು ಏನು ಮಾಡ್ತಾ ಇರ್ತಾರೆ, ತುರಿತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರಿಗೇ ಆಗಿರಲಿ ದೇವರು ಇಲ್ಲ ಅಂತೇಳಂದ್ರೆ ಅವ್ರಿಗೆ ಏನಂತಾರೆ, ದುರ್ಮತಿಗಳಂತೇಳಿ ಅಂತಾರೆ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏನಂತೇಳಿ ಅಂತಾರೆ ಅವ್ರಿಗೆ, ದುರ್ಮತಿಗಳು ದೇವರಿಲ್ಲವೆಂದು ತಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರಂತೆ. 14ನೇ ಕೀರ್ತನೆ 53ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಅವರು ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ಮಾಡುವವರು ಆಗಿದ್ದಾರೆ. ತಮ್ಮ ಕೃತ್ಯಗಳು ಕೆಟ್ಟವುಗಳಾಗಿದ್ದಾವೆ. ತಾವು ಮಾಡುವಂಥ ಕಾರ್ಯಗಳು ಎಲ್ಲ ಮೋಸಕರವಾಗಿರುವಂಥವುಗಳು ಆಗಿದ್ದಾವೆ. ದೇವರು ಯಾವಾಗಲೂ ಕೂಡ ಕೆಟ್ಟದ್ದನ್ನು ಮಾಡೋದಿಲ್ಲ. ಆತನು ಯಾವಾಗಲೂ ಕೂಡ ಎಲ್ಲರ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಬೆಟ್ಟದ ಮೇಲೆ ಇದ್ದಾನೆ, ಇಸ್ರಾಯೇಲರು ಬೆಟ್ಟದ ಕೆಳಗಡೆ ಇದ್ದಾರೆ. ಆದರೆ ಅವರಿಗೆ ಮೋಶೆ ಹೋಗಿ 40 ದಿವಸಗಳಾದರೂ ಕೂಡ ಬರಲಾರ್ದನ್ನು ನೋಡಿ ಅವರು ಸಹನೆಯನ್ನು, ತಾಳ್ಮೆಯನ್ನು ಕಳೆದುಕೊಂಡಂಥವರಾಗಿ ಏನಂತ ಕೇಳ್ತಾ ಇದ್ದಾರೆ, ಈಗ ನಮಗೆ ಒಬ್ಬ ದೇವರುಗಳು ಯಾರು ಮಾಡ್ಬೇಕಂತೆ?
ಆರೋನನ್ನು ಮಾಡಿಕೊಡ್ಬೇಕಂತೆ. ಅವಾಗ ಆರೋನ ದೇವರ ಸಂಗಡ ಮಾತಾಡಿರ್ತಕ್ಕಂಥ ಮೋಶೆಯ ಸ್ವಂತ ಅಣ್ಣನೇ, ಆದರೆ ನಂಬಿಕೆಯಲ್ಲಿ ಬಲವಾಗಿರ್ತಕ್ಕಂಥ ವಿಶ್ವಾಸವುಳ್ಳವನಾಗಿ ಆರೋನನು ಇಲ್ಲ ಪ್ರಿಯರೇ. ಆರೋನ ಹೇಳ್ತಾನೆ, ಆಯಿತು ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಏನಂತೀವು ಮುರುವು ಮತ್ತು ಮೂಗಿನ ಮುತ್ತು, ಬಂಗಾರದ ನಾಣ್ಯಗಳು ಏನೇನಿದಾವೆ ಅವೆಲ್ಲ ತಂದು ಕೊಟ್ಬಿಡ್ರಿ, ನಾನು ನಿಮಗೆ ದೇವ್ರು ಮಾಡಿ ಕೊಟ್ಬಿಡ್ತೀನಿ ಅಂತೇಳಿ ಹೇಳ್ತಾನಂತ ಪುಣ್ಯಾತ್ಮ. ಅಲ್ಲೆಲ್ಲ ಹೇಳ್ತಾಳ್ರಿ, ಎಲ್ಲ ಬಂಗಾರ ಏನೇನೈತಿ ನಿಮ್ಮ ಹತ್ರ ಇದ್ದದ್ದು ಕೊಟ್ಬಿಡ್ರಿ, ನಾನು ಮಾಡಿಬಿಡ್ತೀನಿ, ಈಗನೇ ರೆಡಿ ಮಾಡಿಬಿಡ್ತೀನಿ ಅಂತೇಳಿ ಏನು ಮಾಡಿಬಿಟ್ನ ರೀ, ಅವರು ಬಂಗಾರ ಎಲ್ಲ ಇಸ್ಕೊಂಡು ಏನು ಮಾಡಿದ್ನ ರೀ, ಬೆಂಕಿಯಲ್ಲಿ ಕರಗಿಸಿ ಏನು ಮಾಡಿದ, ಒಂದು ಬೊಂಬೆಯನ್ನಾಗಿ ಮಾಡಿದ. ಏನನ್ನು ಮಾಡಿದ, ಎತ್ತಿನ ಜಡವಾದಂಥ ಮೂರ್ತಿ. ಏನು ಮಾಡಿದ್ನ ರೀ, ಎತ್ತು ಗೊತ್ತಲ್ಲ, ಎತ್ತಿನ ಆಕಾರಕ್ಕೆ ಒಂದು ಮೂರ್ತಿಯನ್ನು ತಂದು, ಇದೇ ನೋಡು ನಿಮ್ಮ ದೇವರು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆರೋನನ್ನು ಯಾಕೆ ಆ ರೀತಿಯಾಗಿ ಮಾಡಿದಂದರೆ ಅವನಿಗೆ ಭಾಳ ಪ್ರೆಷರ್ ಇತ್ತು. ಒಂದು ನಂಬಿಕೆಯಲ್ಲಿ ಕಡಿಮೆ ನಂಬಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ದ, ದೇವರ ಕುರಿತಾಗಿರುವಂಥ ಅವಗಾಹನೆ ಇರಲಾರ್ದಂಥ ವ್ಯಕ್ತಿಯಾಗಿದ್ದ ಆ ಸಮಯ, ಆ ಸಂದರ್ಭದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೋಶೆ ಬೆಟ್ಟದ ಮೇಲೆ ಇದ್ದಾನೆ, ಈ ಜನರಲ್ಲಿ ತಾಳ್ಮೆ ಇಲ್ಲ, ಸಹನೆ ಇಲ್ಲ. ಮೋಶೆ ಎಲ್ಲಿಂದ ನಡೆಸ್ಕೊಂಡು ಬಂದಿದ್ದಾನೆ ಇವ್ರನ್ನ, ಭಯಂಕರವಾಗಿರುವಂಥ ದಾಸತ್ವದಿಂದ ನಡೆಸ್ಕೊಂಡು ಬಂದಿದ್ದಾನೆ ಪ್ರಿಯರೇ. ಐಗುಪ್ತ ದೇಶದಲ್ಲಿ ಭಯಂಕರವಾಗಿರ್ತಕ್ಕಂಥ ಕಷ್ಟ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳು, ಅವರಿಗೆ ಚಿತ್ರಹಿಂಸೆಗಳು, ಕೆಲಸ ಮಾಡಿದರೂ ಚಿತ್ರಹಿಂಸೆ, ಮಾಡಲಾರ್ದೆ ಇದ್ದರೂ ಕೂಡ ಚಿತ್ರಹಿಂಸೆ, ಅದೆಲ್ಲದರ ಮಧ್ಯದಲ್ಲಿ ನಡೆಸಿರ್ತಕ್ಕಂಥ ದೇವರನ್ನು ಮರೆತು ಬಿಟ್ಟಿದ್ದಾರೆ. ಮೋಶೆಯನ್ನು ಕೂಡ ಇವರೇನಾಗಿದ್ದಾರೆ, ಮರೆತು ಬಿಟ್ಟಿದ್ದಾರೆ. ಕಾರಣ ಏನಂದರೆ ಇವರಲ್ಲಿ ಸಹನೆ ಎನ್ನುವಂಥದ್ದು ಇಲ್ಲ, ತಾಳ್ಮೆ ಎನ್ನುವಂಥದ್ದು ಇಲ್ಲ. ಇವತ್ತು ಕೂಡ ಕೆಲವು ಜನರು ದೇವರ ಬಳಿಗೆ ಬಂದಂಥ ಸಮಯದಲ್ಲಿ ಯಾವುದಾದ್ರೂ ಕಾರ್ಯ ಸ್ವಲ್ಪ ಆಲಸ್ಯ ಆಗಿಬಿಟ್ರೆ, ದೇವ್ರು ಇಲ್ಲರಿ, ದೇವರು ಎಲ್ಲ ಅಯ್ಯರ್ ಸ್ಟ್ರಾಂಗ್ ಇಲ್ಲ, ಅಯ್ಯರ್ ಹತ್ರ ಪವರ್ ಇಲ್ಲ ಅಂತೇಳಿ ಮಾತಾಡ್ತಾರೆ ಕೆಲವು ಜನರು. ಅಲ್ಲೇ ಪ್ರೈಸ್ ದಿ ಲಾರ್ಡ್. ಅಯ್ಯರ್ ಹತ್ರ ಅಲ್ಲ ಪವರ್ ಇರೋದು, ಯಾರ ಹತ್ರ ಇರಬೇಕು ಪವರು, ನಿನ್ನ ಹತ್ರ ಇರಬೇಕು. ಯಾವ ಪವರ್ ಇರಬೇಕು, ನಂಬಿಕೆ ಎನ್ನುವಂಥದ್ದು. ಹಲ್ಲೆಲೂಯಾ. ನಾವು ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ನಿನ್ನಲ್ಲಿ ನಂಬಿಕೆ ಇರಲಾರ್ದೆ ಹೋದರೆ ಸ್ವಸ್ಥತೆ ಆಗೋದಿಲ್ಲ. ಹಲ್ಲೆಲೂಯಾ. ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರಿಯರೇ, ಇವತ್ತಿನ ದಿವಸದಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ಸ್ಥಾನವನ್ನು ಕೊಡ್ತಾ ಇಲ್ಲ. ದೇವರಿಗೆ ಕೊಡಬೇಕಾದಂಥ ಸ್ಥಾನವನ್ನು ತಮ್ಮ ಸ್ವಂತ ಸಂಪ್ರದಾಯಗಳಿಗೆ ಕೊಡ್ತಾರೆ, ಯಾರು ವ್ಯಕ್ತಿಗಳಿಗೆ ಕೊಡ್ತಾರೆ, ಯಾವುದೋ ಒಂದು ವಸ್ತುಗಳಿಗೆ ಕೊಡ್ತಾರೆ, ಗೊಂಬೆಗಳಿಗೆ ಕೊಡ್ತಾರೆ, ಏನೆಲ್ಲ ಪ್ರಾಣಿಗಳಿಗೆ ಕೊಡ್ತಾರೆ ಹೊರತಾಗಿ ಸೃಷ್ಟಿಕರ್ತನಾದ ದೇವರಿಗೆ ಸ್ಥಾನವನ್ನು ಕೊಡ್ತಾ ಇಲ್ಲ ಪ್ರಿಯರು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿಂದ ಬಂದಿರುವಂಥದ್ದು ಇವತ್ತು ನಮ್ಮ ದೇಶದಲ್ಲಿಯೂ ಕೂಡ ಏನಾಗ್ತಾ ಇದೆ, ತಾಂಡವವಾಡ್ತಾ ಇದೆ ಪ್ರಿಯರೇ. ಯಾವುದು, ಈ ಒಂದು ಜಡ ಮೂರ್ತಿಯನ್ನು ಯಾರು ಮಾಡಿದ್ದು, ಆಕಾರ ಕೊಟ್ಟಿದ್ದು ಯಾರು, ಆರೋನ. ಆ ಆರೋನ ಕೊಟ್ಟಿರ್ತಕ್ಕಂಥ ಆಕಾರ ಇವತ್ತೆಲ್ಲ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇರ್ತೀವಿ, ಊರಲ್ಲೆಲ್ಲ ನೋಡ್ತಾ ಇರ್ತೀವಿ. ಹಲ್ಲೆಲೂಯಾ. ಏನು ಮಾಡಿದ್ದಾರೆ, ಆ ಆಕಾರವನ್ನು ಇಟ್ಟುಕೊಂಡೇ ಅದೇ ದೇವ್ರು ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆ ಸಂಗಡ ಮಾತಾಡ್ತಾ ಇದ್ದಾನೆ. ಮೋಶೆಗೆ ಸಮಯ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಆತನು ಎಲ್ಲಿದ್ದಾನ್ರಿ, ದೇವರ ಪ್ರಸನ್ನತೆಯಲ್ಲಿ ಇದ್ದಾನೆ ಪ್ರಿಯರೇ. ಆದರೆ ಈ ಜನರು ಏನು ಮಾಡ್ತಾ ಇಲ್ಲ, ಕಾಯ್ತಾ ಇಲ್ಲ, ತಾಳ್ಮೆ ಉಳ್ಳವರಾಗಿ ಇಲ್ಲ, ಸಹನೆಯುಳ್ಳವರಾಗಿ ಇಲ್ಲ. ಅದ್ರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ರಿ 2ನೇ ವಚನ. ಅದಕ್ಕೆ ಆರೋನನು, ನಿಮ್ಮ ಹೆಂಡರು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಕಿವಿಗೆ ಹಾಕಿಕೊಂಡಿರುವ ಚಿನ್ನದ ಮುರುವುಗಳನ್ನು ನೀವು ಕಿತ್ತು ನನಗೆ ಒಪ್ಪಿಸಿರಿ ಎಂದು ಹೇಳಲಾಗಿ, ಜನರೆಲ್ಲರೂ ತಮ್ಮ ಕಿವಿಗಳಲ್ಲಿದ್ದ ಚಿನ್ನದ ಮುರುವುಗಳನ್ನು ಕಿತ್ತು ಆರೋನನ ಬಳಿಗೆ ತಂದು ಕೊಟ್ಟರು. ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಉಳಿಯಂತೆ ರೂಪಿಸಿ ಎರಕ ವಹಿಸಲಾಗಿ, ಅವರು ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದ ದೇವರು ಎಂದು ಹೇಳಿದರು. ಎಷ್ಟು ಮೋಸರಿ. ಹಲ್ಲೆಲೂಯಾ. ಕರ್ಕೊಂಡು ಬಂದಿರೋದು ಯಾರು, ಸೃಷ್ಟಿಕರ್ತನಾಗಿರುವಂಥ ದೇವರು. ಯಾರನ್ನು ನಡೆಸಿದ್ರು, ನಾಯಕತ್ವದಲ್ಲಿ ಮೋಶೆಯನ್ನು ನಡೆಸಿದರು. ಆದರೆ ಇವಾಗೇ ತಯಾರಾಗಿರುವಂಥದ್ದು, ಇವಾಗೆ ಆರೋನನ ಕೈಯಲ್ಲಿ, ಆರೋನನ ತಲೆಯಲ್ಲಿರುವಂಥದ್ದನ್ನು ಆರೋನನ ರೂಪ ಕೊಟ್ಟ ಚಿನ್ನದ ಒಂದು ಆ ವಸ್ತುಗಳಿಂದ ರೂಪ ಕೊಟ್ಟ ಮೇಲೆ ಹೇಳ್ತಾ ಇದ್ದಾರೆ ಅಲ್ಲಿರುವಂಥ ಜನರು ಏನಂತೇಳಿ, ಇದೇ ನಡೆಸ್ತು ಅಂತೇಳಿ. ಹಲ್ಲೆಲೂಯಾ.
ಎಷ್ಟು ಮೂರ್ಖತನ ಎನ್ನುವಂಥದ್ದಲ್ಲಿ ಅವರ ಜೀವಿತದಲ್ಲಿ ಇತ್ತು ಎಂಬುದಕ್ಕಿಲ್ಲಿ ನಮಗೆ ವಾಕ್ಯ ಸಾದೃಶ್ಯ ಹೇಳ್ತಾ ಇದೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರುವಂಥದ್ದು ಇದೇ ಒಂದು ಜಡಮೂರ್ತಿ ಕರ್ಕೊಂಡು ಬರೋಕ್ಕೆ ಸಾಧ್ಯನಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿರುವ, ಈಗ ನಾನು ಇಲ್ಲಿದ್ದೀನಿ, ನಾನು ಬಾದರ್ಲಿಯಲ್ಲಿ ಇರೋಕ್ಕಾಗತ್ತಾ? ಆಗುತ್ತಾ? ಆಗಲ್ಲ. ಯಾಕೆ ಹೇಳ್ರಿ? ನಾವು ಶರೀರಧಾರಿಗಳು. ಪ್ರಾಣಿಗಳಿಗೂ ಕೂಡ ಏನಿದೆ? ಶರೀರ ಇದೆ. ದೇವರು ಏನಾಗಿದ್ದಾನೆ? ಆತ್ಮಸ್ವರೂಪನಾಗಿದ್ದಾನೆ. ಆತನು ಸರ್ವವ್ಯಾಪಿಯಾಗಿರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಿ ಇಬ್ಬರು ಮೂವರು ಕೂಡಿ ಬರುವರು ಅವರ ಮಧ್ಯದಲ್ಲಿ ಇದ್ದೇನೆಂಬುದಾಗಿ ಹೇಳಿದಂಥ ದೇವರು ಆತನಾಗಿದ್ದಾನೆ ಪ್ರಿಯರೇ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ಇವರು ಆ ಜಡವಾಗಿರುವಂಥ ವಸ್ತುವನ್ನು ನೋಡಿ ಏನಂತ ಹೇಳ್ತಾ ಇದ್ದಾರೆ? ಇದೇ ದೇವರು ಎಂಬುದಾಗಿ. ಹಲ್ಲೆಲೂಯಾ. ಅವಾಗ ದೇವರು ಮತ್ತು ಮೋಶೆ ಮಾತಾಡ್ತಾ ಇರಬೇಕಾದ್ರೆ ದೇವರು ಏನಂತ ಹೇಳ್ತಾರೆ ನೋಡ್ರಿ ಒಂದು ಸಾರಿ. ಕಂಟಿನ್ಯೂ ಹೋದ್ರಿ, ಇನ್ನು ಅನೇಕ ವಿಚಾರಗಳಿದಾವಲ್ಲಿ. ಆರೋನನು ಅದನ್ನು ನೋಡಿ ಬಸವನಿಗೆ ಎದುರಾಗಿ ಯಜ್ಞವೇದಿಯನ್ನು ಕಟ್ಟಿಸಿ ನಾಳೆ ಯೆಹೋವನಿಗೆ ಉತ್ಸವವಾಗಬೇಕು ಎಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಏನ್ರಿ? ಜಡಮೂರ್ತಿಯನ್ನು ಮಾಡಿದ್ದಾರೆ, ಉತ್ಸವ ಯಾರಿಗಾಗಬೇಕಂತೆ? ಯೆಹೋವನಿಗಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಕೂಡ ಆ ಕಡೆ ಈ ಕಡೆ ಹಾಳು ಕಡೆಯವರು ಬಾರಿಸ್ತಾ ಇರ್ತಾರೆ. ಈ ಕಡೆ ಏಸಪ್ಪನೂ ಬೇಕು, ಆ ಕಡೆ ಬಸಪ್ಪನೂ ಬೇಕಂಬರು ಇರ್ತಾರೆ. ಹಲ್ಲೆಲೂಯಾ, ರತ್ಲವರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ಸೃಷ್ಟಿಕರ್ತನಾಗಿರುವಂಥ ದೇವರು ಒಬ್ಬಾತನೇ ಇರ್ತಾನೆ. ಆ ಸೃಷ್ಟಿಕರ್ತನಾಗಿರುವಂಥ ದೇವರನ್ನು ನಾವೇನು ಮಾಡಬೇಕು? ತಿಳಿದುಕೊಳ್ಳಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ಹೇಳುವಂಥ ಮಾತುಗಳಿವು ಅಲ್ಲ. ಸತ್ಯವೇದದಲ್ಲಿ ಸೃಷ್ಟಿಕರ್ತನಾಗಿರುವಂಥ ದೇವರು ಬರೆಸಿರುವಂಥ ಮಾತುಗಳು ಪ್ರೇರ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಆದುದರಿಂದ ಮರುದಿನದಲ್ಲಿ ಜನರು ಬೆಳಿಗ್ಗೆ ಎದ್ದು ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡ್ರು. ದೇವರ ರಾಜ್ಯ ಏನಂತ ಹೇಳುತ್ತೆ ವಾಕ್ಯ? ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ? ದೇವರಿಗೆ ವಿರುದ್ಧವಾಗಿರುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ತಿನ್ನುವಂಥದ್ದು, ಕುಡಿಯುವಂಥದ್ದು. ಏನು ತಿಂತಾ ಇದ್ದಾರೆ? ದೇವರಿಗೆ ಅಸಹ್ಯವಾಗಿರುವಂಥದ್ದನ್ನು ತಿಂತಾ ಇದ್ದಾರೆ, ದೇವರಿಗೆ ಅಸಹ್ಯವಾಗಿರುವಂಥದ್ದನ್ನು ಕುಡಿತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ವಾಕ್ಯ ಹೇಳ್ತಾ ಇದೆ ಅಲ್ಲಿ. ಆಮೇಲೆ ಎದ್ದು ಕುಣಿದಾಡಿದ್ರು. ಇವತ್ತು ನೋಡ್ತಾ ಇದೀವಲ್ಲ, ಎಲ್ಲ ಇದು ನೋಡ್ತಾ ಇದೀವಿ ಇಲ್ರಿ ಅಮ್ಮ? ಎಲ್ಲ ನೋಡ್ತಾ ಇದ್ದೇವೆ. ತಿನ್ನೋದು, ಕುಡಿಯೋದು, ಕುಣಿಯೋದು. ಎಲ್ಲಿದದು? ಸೈತಾನನಿಂದ ಬಂದಿರುವಂಥದ್ದು ಪ್ರಿಯರೇ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ದೇವರು ಇದನ್ನೆಲ್ಲ ನೋಡ್ತಾ ಇದ್ದಾನೆ, ಇವ್ರು ಮಾಡುವಂಥದ್ದೆಲ್ಲ ನೋಡ್ತಾ ಇದ್ದಾನೆ. ಆ ಸಮಯದಲ್ಲಿ ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡ್ರಿ ಎಷ್ಟು ಮೋಸ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಪ್ರಿಯರೇ, ಈ ಜನರು ಏನಾದ್ರಂತೆ? ನಾಶವಾಗಿ ಹೋದ್ರು, ನಾಶದಲ್ಲಿ ಬಿದ್ದರು. ದೇವರಿಗೆ ವಿರುದ್ಧವಾಗಿ ಇವರು ಕೆಟ್ಟದಾಗಿರ್ತಕ್ಕಂಥ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ್ರು. ಸಹನೆಯನ್ನು ಇಟ್ಕೊಳ್ಳಲಿಲ್ಲ, ತಾಳ್ಮೆ ಉಳ್ಳವರಾಗಿ ಇರಲಿಲ್ಲ. ಇವತ್ತಿನ ದಿವಸದಲ್ಲಿ ತಾಳ್ಮೆ ಸಹನೆ ಎನ್ನುವಂಥದ್ದು ಬಹಳ ಮುಖ್ಯ. ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ತಾಳ್ಮೆ ಸಹನೆ ಇರಲಾರ್ದೆ ಹೋದರೆ ನಾವು ಕೂಡ ಸ್ವಲ್ಪ ದಿವಸದಲ್ಲಿ ಏನಾಗ್ಬಿಡ್ತೀವಿ? ಬಿದ್ದು ಹೋಗ್ಬಿಡ್ತೀವಿ, ಸೋತು ಹೋಗ್ಬಿಡ್ತೀವಿ, ಲೋಕದ ಕಾರ್ಯಗಳ ಕಡೆಗೆ ಹೋಗ್ಬಿಡ್ತೀವಿ. ಆದರೆ ದೇವರಲ್ಲಿ ದೃಢವಾದ ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ನಿಮ್ಮಲ್ಲಿ ಇರೋದಾದ್ರೆ ಏನಾಗುತ್ತೆ? ನಾವು ಬಿದ್ದು ಹೋಗೋದಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಹೇಳ್ತಾ ಇದ್ದಾರೆ, ಕಡೆಯವರೆಗೆ ತಾಳುವವನು ರಕ್ಷಣೆಯನ್ನು ಹೊಂದುವನು. ಕಡೆಯವರೆಗೆ ತಾಳಿಕೊಳ್ಳುವಂಥ ಗುಣ ನಿನಗೆ ಇರಬೇಕು, ಕಡೆಯವರೆಗೆ ಸಹನೆ ಉಳ್ಳಂಥ ಗುಣ ನಿನಗೆ ಇರಬೇಕು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಭಕ್ತನು ಹಾಡನ್ನು ಚೆನ್ನಾಗಿ ಹಾಡ್ತಾನೆ ಪ್ರೇಯರ್. ಏನಂತೇಳಿ, ಬೆಟ್ಟದಿಂದ ಇಳಿದು ಮೋಶೆ ತಡ ಮಾಡಿ ಬರಲು ಏನಾಗುತ್ತಂತೆ? ಆ ಹಾಡು ಗೊತ್ತರ ನಿಮಗೆ? ಹಲ್ಲೆಲೂಯಾ. ಬೆಟ್ಟದಿಂದ ಇಳಿದು ಮೋಶೆ ತಡ ಮಾಡಿ ಬರಲು
ದೇವರನ್ನು ಮರೆತು ಜನರು ನಾಶವಾಗಿ ಹೋದರು. ದೇವರನ್ನು ಮರೆತು ಜನರು ನಾಶವಾಗಿ ಹೋದರು. ಆ ದಿನವು ಯೇಸು ಬರುವ ಗಳಿಗೆಯು, ಆ ದಿನವು ಯೇಸು ಬರುವ ಗಳಿಗೆಯು, ತಿಳಿಯದೆ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ತಿಳಿಯದೆ ಇರುವುದರಿಂದ ಸಭೆಯೇ ಎಚ್ಚರವಾಗಿರು. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವುದು ತಡವಿಡೆ ಎಂದು ಮೋಸ ಹೋಗಬೇಡ. ಯೇಸು ಬರುವನು, ಬೇಗನೆ ಬರುವನು, ಸಭೆಯೇ ಎಚ್ಚರ. ತಿರುಗಿ ಬರುವುದು ತಡವಿದೆ ಎಂದು ಮೋಸ ಹೋಗಬೇಡ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಜನರು ಏನಾಗ್ಬಿಟ್ರಿ? ಸಹನೆಯನ್ನ, ತಾಳ್ಮೆಯನ್ನ, ಕಾದುಕೊಳ್ಳುವಂಥ ಗುಣವನ್ನ ಹೊಂದಿಕೊಳ್ಳದೆ ಈ ಜನರು ಏನಾಗ್ಬಿಟ್ರು? ತಡ ಮಾಡಿ ಬರಲು ಏನಾದ್ರಂತೆ? ದೇವರನ್ನ ಮರೆತು ನಾಶವಾಗಿ ಹೋದ್ರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಅಂತ್ಯಕಾಲದಲ್ಲಿ ಸೈತಾನನ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ಈ ಲೋಕದಲ್ಲಿ. ಹಲ್ಲೆಲೂಯಾ, ಈ ಲೋಕ ಸೈತಾನನ ವಶಕ್ಕೆ ಕೊಡಲ್ಪಟ್ಟಿದೆ. ಈ ಲೋಕದಲ್ಲಿ ಇರ್ತಕ್ಕಂಥ ಜನರಿಗೆ ಸೈತಾನನ್ ಏನು ಮಾಡಿದಾನಂತೆ? ಅವರ ಕಣ್ಣುಗಳಿಗೆ ಮಸಿ ಬಳಿದಿದ್ದಾನೆ, ಪರದೆ ಹಾಕಿದ್ದಾನೆ. ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ಗ್ರಹಿಸಿಕೊಳ್ಳಲಾರದಂಥ ಸ್ಥಿತಿಯನ್ನ, ತೀಟೆ ಕಿವಿಗಳನ್ನು, ಮಂದ ಹೃದಯವನ್ನು, ಗ್ರಹಿಸಿಕೊಳ್ಳಲಾರದಂಥ ಹೃದಯವನ್ನು ಸೈತಾನನ್ನು ಯಾರಿಗೆ ಕೊಟ್ಟಿದ್ದಾನಂತ್ರಿ? ಈ ಲೋಕದ ಜನರಿಗೆ ಕೊಟ್ಟು ಬಿಟ್ಟಿದ್ದಾನಂತ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತ್ಯಕಾಲದಲ್ಲಿ ಭಕ್ತಿಯು ಬೇಕು ಅಂತಾರೆ, ಆದರೆ ಭಕ್ತಿಯ ಬಲವನ್ನು ಬೇಡ ಎಂಬುದಾಗಿ ಹೇಳುವಂಥ ಜನರು ಹೆಚ್ಚಾಗ್ತಾರೆ ಪ್ರೇಯರ್. ಅದ್ರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಹನೆಯ ಗುಣ, ತಾಳ್ಮೆಯ ಗುಣ ನನ್ನದು ನಿನ್ನದು ಆಗಿರಬೇಕು. ನಮ್ಮಲ್ಲಿ ಸಹನೆ ತಾಳ್ಮೆ ಇರಲಾರ್ದೆ ಹೋದರೆ ನಾವೇನಾಗ್ತೀವಿ? ನಾಶವಾಗಿ ಹೋಗ್ಬಿಡ್ತೀವಿ, ಹಿಂಜಾರಿ ಹೋಗ್ಬಿಡ್ತೀವಿ. ದೇವರನ್ನು ಮರೆಯುವಂಥ ಸ್ಥಿತಿಗತಿಗಳು ನಮ್ಮ ಜೀವಿತದಲ್ಲಿ ಉದ್ಭವ ಆಗ್ತವೆ ಪ್ರೇಯರ್. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಹನೆ ನಿನಗೆ ಇರಬೇಕು, ತಾಳ್ಮೆ ನಿನಗೆ ಇರಬೇಕು. ಹೀಗೆ ಒಂದು ಸಾರಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನಂದರೆ, ಆಲಯಕ್ಕೆ ಬರ್ತಾ ಇದ್ದಾನ್ರಿ. ಆಲಯಕ್ಕೆ ಬರುವಂಥ ಸಮಯದಲ್ಲಿ ಅಪ್ಪೋರು ಹೇಳ್ತಾರೆ, ಏನಂತ ಹೇಳಂತಾರೆ? ಫಸ್ಟಿಗೆ ಬರ್ರಿ, ಒಂದು 7 ವಾರ ಬರ್ರಿ. ಯಾಕೆ ಬರ್ಬೇಕು 7 ವಾರ? ದೇವರು ಯಾರಂತೇಳಿ ಅವರು ಫಸ್ಟ್ನೇದಾಗಿ ಏನು ಮಾಡ್ಬೇಕ್ರಿ? ತಿಳಿದುಕೊಳ್ಬೇಕು. ಸೃಷ್ಟಿ ಯಾವುದು? ಸೃಷ್ಟಿಕರ್ತನು ಯಾರು? ಸೃಷ್ಟಿಯು ಸೃಷ್ಟಿಕರ್ತನಾಗೋದಕ್ಕೆ ಸಾಧ್ಯವಿಲ್ಲ. ನೀನು ಮಾಡಿರುವಂಥದ್ದೇನು? ರೊಟ್ಟಿ. ಹಲ್ಲೆಲೂಯಾ, ರೊಟ್ಟಿ ಮಾಡ್ತಿ, ಅನ್ನ ಮಾಡ್ತಿ, ಬ್ಯಾಳೆ ಮಾಡ್ತಿ, ಅದು ಯಾರು ಮಾಡಿರುವಂಥದ್ದು? ನೀನು ಮಾಡಿರುವಂಥದ್ದು. ಹಲ್ಲೆಲೂಯಾ. ಇಲ್ಲ ಅದೇ ನಿನ್ನ ಮಾಡುತ್ತಾ? ಮಾಡಲ್ಲ, ಹೌದಿಲ್ಲ? ನೀನು ಮಾಡಿದ್ರೆ ಆಗುವಂಥದ್ದು ಯಾವುದು ರೀ? ಅದು ಯಾವುದು? ಆಹಾರ. ನೀನು ಮಾಡಿದರೆ ಆಗುವಂಥದ್ದು ಯಾವುದು? ನಿನ್ನ ಕೆಲಸ ಕಾರ್ಯಗಳು. ನೀನು ಮಾಡಿದರೆ ಆಗುವಂಥದ್ದು ಯಾವುದು? ಯಾವುದಾದ್ರೂ ವಸ್ತುವಿಗೆ ರೂಪ ಕೊಟ್ಟರೆ ಅದು ಕೊಡಬೇಕಾದಂಥವ್ರು ಯಾರು? ನೀನೇ ಆಗಿರ್ತೀಯ. ಹಲ್ಲೆಲೂಯಾ. ಅದನ್ನು ತಿಳಿಸುತ್ತೆ ಪ್ರಿಯರೇ. ಎಷ್ಟು ವಾರಗಳಲ್ಲಿ? 7 ವಾರಗಳಲ್ಲಿ. ಸೃಷ್ಟಿ ಯಾವುದು? ಈ ಸೃಷ್ಟಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು ಯಾರು? ಹಲ್ಲೆಲೂಯಾ. ಅದ್ರ ಸಲುವಾಗಿ ನೋಡ್ರಿ, ಚಿಕ್ಕ ಮಕ್ಕಳು ಓದಿದಂಥ ಮಕ್ಕಳಿಗೆ ಇರುತ್ತೆ, ಫಾದರ್ ಆಫ್ ನೇಷನ್ ಅಂತೇಳಂತಾರೆ. ಯಾರು ಫಾದರ್ ಆಫ್ ನೇಷನ್? ಯಾರು? ಮಹಾತ್ಮ ಗಾಂಧೀಜಿ. ಹಲ್ಲೆಲೂಯಾ. ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಯಾರು ಅಂತೀರಿ? ಚಾರ್ಲೆಸ್ ಬ್ಯಾಬೇಜ್ ಅಂತೀರಿ. ಫಾದರ್ ಅಂದರೆ ತಂದೆ ಅಂತೇಳಿ. ಅಂದ್ರೆ ಏನು? ಕಂಡು ಹಿಡಿದವರು ಅಂತೇಳಿ, ದೇಶದ ತಂದೆ ಅಂತೇಳಿ ನಾವೇನು ಮಾಡ್ತೀವಿ? ಸಂಬೋಧಿಸ್ತಾ ಇರ್ತೀವಿ. ಹಲ್ಲೆಲೂಯಾ. ಅದರಂಗೆ ಈ ಸೃಷ್ಟಿಗೆ ಯಾರಿದ್ದಾರೆ? ತಂದೆ ಇದ್ದಾನೆ. ಹಲ್ಲೆಲೂಯಾ. ತಂದೆ ಇರುವಂಥದ್ದು ಮಾತ್ರವಲ್ಲ, ಆತನೇನು ಮಾಡ್ತಾನೆ? ನಡೆಸ್ತಾನೆ. ಹಲ್ಲೆಲೂಯಾ. ಕಂಪ್ಯೂಟರ್ ಸೃಷ್ಟಿ ಮಾಡಿ ಸುಮ್ಮನೆ ಆಯ್ತು ಕುಂದ್ರಿಸ್ಬಿಟ್ರೆ ಏನಾಗುತ್ತೆ? ಅದು ತುಕ್ಕಿಡ್ದು ಹೋಗುತ್ತೆ, ಉಪಯೋಗ ಆಗಲ್ಲ. ಅದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕಂತೇಳಿ ಹೇಳಿಕೊಡ್ಬೇಕು. ಹಲ್ಲೆಲೂಯಾ. ಹೊಸ್ದಾಗಿ ನೀವು ರೈತರು ಏನು ಮಾಡ್ತೀರಿ? ಹೊಸ್ದಾಗಿ ಯಾವುದಾದ್ರೂ ಎಣ್ಣೆ ಬಂತಪ್ಪ, ಯಾವುದೋ ವೈರಸ್ ರೋಗ ಯಾವುದೋ ಬಂದದಂತೇಳಿ ಅಂದಿದ್ರು ಮೊನ್ನೆ. ನಡುವೆ ಒಂದು ಏನು ಮಾಡ್ತಾ ಇದೆ? ಭತ್ತದ ನಡುವೆ ಕೋಣಂಗಿ ಟೈಪ್ ಯಾವುದೋ ಬೆಳೀತಾ ಇದೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕೆ ಯಾವ ಔಷಧಿ ಬೇಕಂತೇಳಿ ಏನು ಮಾಡ್ತೀರಿ ನೀವು? ಅಲ್ಲಿ ಇದ್ದರೂ ಕೂಡ ಅದ್ರ ಬಗ್ಗೆ ಏನು ಮಾಡ್ತೀರಿ ನೀವು? ತಿಳ್ಕೊತೀರಿ. ಅವರು ಸೃಷ್ಟಿ ಮಾಡಿದರು, ಅದನ್ನು ಕಂಡುಹಿಡಿದಂಥವ್ರು ಏನು ಮಾಡ್ತಾರೆ? ನಿಮಗೆ ಹೇಳ್ತಾರೆ, ಈ ರೀತಿಯಾಗಿ ನೀವು ಬಳಸಬೇಕು.
ಹೊಲಕ್ಕೆ ಎಣ್ಣೆ ಹೊಲಕ್ಕೆ ಹೊಡೆದ್ರೆ ಬೇಸು, ಅಭಿವೃದ್ಧಿ ಆಗುವಂಥದ್ದು ಬೆಳೆಯನ್ನು ನಾಶ ಮಾಡುವಂಥ ಎಣ್ಣೆ, ಕಸದ ಎಣ್ಣೆ ನೀವು ಏನಾದ್ರಪ್ಪ ಅಂದ್ರೆ ಹೊಲಕ್ಕೆ ಹೊಡೆದ್ರಪ್ಪ ಅಂದ್ರೆ ಏನಾಗುತ್ತೆ, ಎಲ್ಲ ಸುಟ್ಟು ಹೋಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದನ್ನು ನಾವು ತಿಳಿದುಕೊಳ್ಬೇಕು ಪ್ರೇಯರ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಈ ಸೃಷ್ಟಿಯನ್ನು ಮಾಡಿದ ಮೇಲೆ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ ರೀ, ಸತ್ಯವೇದದ ಮೂಲಕವಾಗಿ ರೂಪಾಂತರ ಪಡಿಸ್ಕೊಳ್ತಾ ಇದ್ದಾನೆ. ಸತ್ಯವೇದದ ಮೂಲಕವಾಗಿ ಸತ್ಯವನ್ನು ಪ್ರಕಟಿಸ್ತಾ ಇದ್ದಾನೆ. ಈ ಮಾತುಗಳು ಮನುಷ್ಯರು ಬರೆದಿರುವಂಥವುಗಳಲ್ಲ. ಯಾರು ಬರೆದಿರುವಂಥವುಗಳು? ದೇವರು ಬರೆದು ಕೊಟ್ಟಿರ್ತಕ್ಕಂಥ ಮಾತುಗಳು, ದೇವರ ಉಸಿರಾಗಿರುವಂಥ ಮಾತುಗಳು ಪ್ರಿಯರು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ದೇವರ ಬಳಿಗೆ ಬರುವವನು ಹೆಂಗೆ ಬರಬೇಕಂತೆ? ನಂಬಿಕೆಯಿಂದ ಬರಬೇಕು. ಅವ್ರು ಯಾರೇ ಆಗಿರಲಿ. ರೋಗ ದೊಡ್ಡದಲ್ಲ, ರೋಗವನ್ನು ಗುಣ ಮಾಡುವಂಥ ದೇವರು ದೊಡ್ಡಾತ ಅಂತೇಳಿ ಬರಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವಂಥದ್ದು ಎರಡೇ ಜಾತಿಗಳು. ಎಷ್ಟು ಜಾತಿಗಳು ರೀ? ಎರಡು. ಒಂದು ಗಂಡು, ಒಂದು ಹೆಣ್ಣು. ದೇವ್ರ ಜಾತಿಗಳನ್ನು ಮಾಡಿಲ್ಲ, ಮನುಷ್ಯರು ಮಾಡಿಕೊಂಡಿದ್ದಾರೆ ಜಾತಿಗಳು. ಹಲ್ಲೆಲೂಯಾ. ಮನುಷ್ಯರು ಮಾಡಿಕೊಂಡಿದ್ದಾರೆ ಭೇದಗಳು, ಮನುಷ್ಯರು ಮಾಡಿಕೊಂಡಿದ್ದಾರೆ ಧರ್ಮಗಳು, ಮನುಷ್ಯರು ಮಾಡಿಕೊಂಡಿದ್ದವು ಎಷ್ಟೆಷ್ಟೋ ಇದ್ದಾವೆ. ಆದರೆ ದೇವರು ಮಾಡಿರುವಂಥದ್ದು ಎರಡೇ ಎರಡು ಪ್ರಿಯರೇ. ಹಲ್ಲೆಲೂಯಾ. ಎರಡನ್ನು ಮಾಡಿ ಮತ್ತೆ ದೇವರು ಒಂದೇ ಅಂತೇಳಿ ಅಂತಾನೆ. ಗಂಡ ಹೆಂಡತಿ ನೀವು ಇಬ್ಬರಲ್ಲ, ನೀವೇನಾಗಿರಿ? ಒಂದೇ ಆಗಿದ್ದೀರಿ. ಹಲ್ಲೆಲೂಯಾ. ಗಂಡು ಹೆಣ್ಣು ಆಳು ಒಡೆಯ ಎನ್ನುವಂಥ ಭೇದವಿಲ್ಲ. ಕ್ರಿಸ್ತನಲ್ಲಿ ನಾವೆಲ್ಲರೂ ಕೂಡ ಒಂದೇ ಆಗಿದ್ದೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದೇ ಆಗಿದ್ದೇವೆ. ಗಂಡು ಹೆಣ್ಣು ಎಂಬುದು ಕೂಡ ಇಲ್ಲದ ಸ್ಥಿತಿ. ಪರಲೋಕದಲ್ಲಿ ದೇವದೂತರಂತೆ ನಾವು ಆಗುವವರೆಗೆ ಇದ್ದೇವೆ ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಬರ್ತಾನೆ, ಮನುಷ್ಯ ಬಂದಾಗ 5 ವಾರಗಳು ನೋಡ್ತಾನೆ. ನೋಡಿದ ಮೇಲೆ ಆತ ಏನು ಮಾಡಿಬಿಡ್ತಾನೆ ರೀ? ಏನಪ್ಪ ಕೆಲಸ ಆಗಲಿಲ್ಲ ಅಂತೇಳಿ ಸಹನೆ ಇರಲಾರ್ದಾಗೆ, ತಾಳ್ಮೆ ಇಲ್ಲಲಾರದ ರೀತಿಯಲ್ಲಿ ಅವ್ರು ಏನಾಗ್ಬಿಡ್ತಾರೆ? ಹೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅವರು ದೇವ್ರು ಆಯಿತು ಮುಂದಿನ ವಾರ ಆಶೀರ್ವಾದ ಮಾಡಬೇಕು ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಆಶೀರ್ವಾದವನ್ನು ಇವ್ರು ಏನು ಮಾಡಿಬಿಡ್ತಾರೆ? ಕಳೆದುಕೊಂಡು ಬಿಡ್ತಾರೆ. ಯಾಕೆ ಕಳೆದುಕೊಳ್ತಾರೆ ಹೇಳ್ರಿ? ಆಗಲಿಲ್ಲಪ್ಪ, ನಮಗೆ ಗುಣ ಆಗಲಿಲ್ಲ, ಸ್ವಸ್ಥತೆ ನಮಗೆ ಆಗಲಿಲ್ಲ ಅಂತೇಳಿ. ಹಲ್ಲೆಲೂಯಾ. ಅಂದವ್ರಿಗೆ ಅಂದು ಹಿಂದಕ್ಕೆ ಹೋದವರು ದೇವ್ರ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ. ಅವರು ಹೊಂದಿಕೊಳ್ಳಲ್ಲ. ಯಾಕೆ ಹೇಳ್ರಿ? ಅವರಲ್ಲಿ ಏನಿಲ್ಲ? ತಾಳ್ಮೆ ಇಲ್ಲ. ಅವರಲ್ಲಿ ಏನಿಲ್ಲ? ಸಹನೆ ಇಲ್ಲ. ಅವರಲ್ಲಿ ಏನಿಲ್ಲ? ದೇವರ ಮೇಲೆ ನಂಬಿಕೆ ಇಲ್ಲ. ನಾವು ಒಂದು ಬೆಳೆ ಬರಬೇಕಾದ್ರೆ 4 ತಿಂಗಳು ನಾವೇನು ಮಾಡ್ತೀವಿ ರೀ? ಸಹನೆಯಿಂದ ಎದುರು ನೋಡ್ತೀವಿ. ಹಲ್ಲೆಲೂಯಾ. ಏನೇ ಕಾರ್ಯಗಳಾಗಬೇಕಾದ್ರೆ ಸಹನೆಯಿಂದ ಎದುರು ನೋಡ್ತೀವಿ. ಆಯಿತು, ಗರ್ಭಫಲ ದೇವ್ರು ಕೊಟ್ಟನಂದ ತಕ್ಷಣ ನೆಕ್ಸ್ಟ್ನೇ ತಿಂಗಳಾಗ ಡೆಲಿವರಿ ಆಗುತ್ತಾ? 9 ತಿಂಗಳು. ಹಲ್ಲೆಲೂಯಾ. 9 ತಾಸು 9 ನಿಮಿಷ 9 ಸೆಕೆಂಡ್ಗಳವರೆಗೆ ತಾಯಿ ಏನು ಮಾಡ್ತಾಳೆ? ಎದುರು ನೋಡ್ತಾಳೆ, ಎದುರು ನೋಡ್ತಾಳೆ, ಎದುರು ನೋಡ್ತಾಳೆ ಪ್ರೇಯರ್. ಹಲ್ಲೆಲೂಯಾ. ತಾಳ್ಮೆ ಬಹಳ ಮುಖ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರ್ ಏನಂತ ಹೇಳಂದ್ರೆ, ಈ ಜನರು ಏನು ಮಾಡಲಿಲ್ಲ? ತಾಳ್ಮೆ ಉಳ್ಳವರಾಗಿ ಕಾಯಲಿಲ್ಲ, ದೇವರಿಗೋಸ್ಕರವಾಗಿ ಕಾಯಲಿಲ್ಲ. ದೈವ ಸೇವಕನಾಗಿರ್ತಕ್ಕಂಥ ದೇವರಿಗೆ ಮುಖಾಮುಖಿಯಾಗಿ ಮಾತಾಡುವಂಥ ಮೋಶೆಯು ಬೆಟ್ಟದ ಮೇಲಿದ್ದಾನೆ, ಇಳಿದು ಬರ್ತಾನೆಂಬುದು ಗೊತ್ತು. ಆದರೆ ಅವ್ರು ಏನು ಮಾಡಲಿಲ್ಲಂತೆ? ಕಾಯಲಿಲ್ಲ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಡೆಯವರೆಗೆ ತಾಳುವವನು ರಕ್ಷಣೆ ಹೊಂದುತ್ತಾನೆ. ರಕ್ಷಣೆ ಅಂದ್ರೆ ಏನ್ರಿ? ರಕ್ಷಣೆ ಅಂದ್ರೆ ಏನು? ರಕ್ಷಣೆ ಅಂದ್ರೆ ಏನ್ರಿ? ನಂಬಿಕೆ. ಅದೇ ಹಲ್ಲೆಲೂಯಾ. ರಕ್ಷಣೆ ಅಂದ್ರೆ ಏನ್ರಿ? ರಕ್ಷಣೆ ಅಂದ್ರೆ ಏನು? ಮಳೆ ಬರ್ತಾ ಇದೆ, ಹಂಗೆ ಹೋದ್ರೆ ನೀವೇನಾಗ್ತೀರಿ? ಛತ್ರಿ ಹಿಡ್ಕೊಂಡ್ರೆ ಛತ್ರಿ ನಿಮಗೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಯಾವುದರಿಂದ? ಮಳೆಯಿಂದ. ಬಹಳ ಚಳಿ ಆಗ್ತಾ ಇದೆ, ನೀವೇನ್ ಮಾಡ್ತೀರಿ? ಸ್ವೆಟರನ್ನ ಹಾಕಿಕೊಳ್ಳುತ್ತೀರಿ. ಆ ಸ್ವೆಟರ್ ಏನ್ ಮಾಡುತ್ತೆ? ನಿಮ್ಮನ್ನ ಚಳಿಯಿಂದ ಥಂಡಿಯಿಂದ ನಿಮ್ಮನ್ನ ಏನ್ ಮಾಡುತ್ತೆ? ರಕ್ಷಣೆ ಮಾಡುತ್ತೆ. ಈಗ ಹೇಳ್ರಿ, ರಕ್ಷಣೆ ಅಂದ್ರೆ ಏನು ಹೇಳ್ರಿ? ರಕ್ಷಣೆ ಅಂದ್ರೆ ಏನ್ರಿ? ದೇವರು ಕಾಪಾಡುವಂಥದ್ದು. ಹಲ್ಲೆಲೂಯಾ. ರಕ್ಷಣೆ ಅಂದ್ರೆ ಏನ್ರಿ? ದೇವರು ನಿನಗೆ ಸಿದ್ಧ ಮಾಡಿರುವಂಥದ್ದನ್ನ ಆತನು ಕೊಡಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಅದುವೇ ಏನಾಗಿದೆ? ರಕ್ಷಣೆಯಾಗಿದೆ. ರಕ್ಷಣೆ ಅಂದ್ರೆ ಏನು? ನಿತ್ಯ ಜೀವ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ರಕ್ಷಣೆ. ನಮ್ಮನ್ನ ರಕ್ಷಿಸರು ಯಾರು ಇಲ್ವೇ ಅಂತೇಳಿ ಗೋಗರಿತಾ ಇರ್ತಾರೆ. ಸಾಲದ ಸಮಸ್ಯೆಯಲ್ಲಿ ಇರುವಂಥ ಸಮಯದಲ್ಲಿ ಆ ಸಂದರ್ಭಗಳು ನಿಮ್ಮ ಜೀವಿತದಲ್ಲಿ ನೀವು ಅನುಭವಿಸಿರ್ತೀರಿ. ನಾನು ಕೂಡ ಹಿಂದೆ ಏನಾಗಿದ್ದೇನೆ ರೀ?
ಅನುಭವಿಸಿದ್ದೇನೆ. ನಾನು ಮಾಡಿರುವಂಥದ್ದಲ್ಲ, ನಮ್ಮ ತಂದೆಯವರು ಮನೆ ಕಟ್ಟುವಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಸಾಲದ ಕುರಿತಾಗಿ ನಾನೇ ಸಾಲ ಕೊಟ್ಟವರಿಗೆ ದುಡ್ಡು ಕೊಡೋದಕ್ಕಾಗಿ ಅಪ್ಪರು ಹೋಗ್ತಾ ಇದ್ದಿಲ್ಲ, ನಾನೇ ಹೋಗ್ತಾ ಇದ್ದೆ. ಆ ಕಷ್ಟದ ಮಧ್ಯದಲ್ಲಿ ಸಾಲ ಅಂದರೆ ಏನಪ್ಪ ಅಂಬೋದು ಏನಾಗಿದೆ ನನಗೆ ಮನವರಿಕೆಯಾಗಿದೆ ಪ್ರಿಯರೇ. ಹಲ್ಲೆಲೂಯ. ಈ ಸಾಲದ ಸಮಸ್ಯೆಯಿಂದ ಬಿಡಿಸುವಂಥವ್ರು ನಮ್ಮನ್ನು ಯಾರು ಇಲ್ಲವೇ. ಅದು ಏನಾಗಿದೆ, ರಕ್ಷಣೆ ಇದ್ದಾರೆ. ಯಾರಿದ್ದಾರೆ? ಏಸಪ್ಪ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಈ ಜನರು ದೇವರನ್ನು ಮರೆತು ಏನು ಮಾಡಿಬಿಟ್ರು? ರಕ್ಷಣೆ ದೇವರು ಅವರಿಗೋಸ್ಕರವಾಗಿ ಕೊಟ್ಟಿರುವಂಥ ಒಂದು ಆಶೀರ್ವಾದ ರೀ. ರಕ್ಷಣೆ ಅಂದ್ರೆ ಏನ್ರಿ? ಆಶೀರ್ವಾದ. ಬಾಧ್ಯತೆಯನ್ನ ಅವ್ರು ಏನು ಮಾಡಿಬಿಟ್ರು? ಕಳೆದುಕೊಂಡು ಬಿಟ್ರು ಪ್ರಿಯರೇ. ದೇವರು ವಾಕ್ಯ ಹೇಳುತ್ತೆ ಏನಂತೇಳಿ, ಅವರು ದುಡಿಯಲಾರ್ದಂಥ ಬೆಳೆಯನ್ನ, ಅವರು ಕಷ್ಟಪಡಲಾರ್ದಂಥ ಬೆಳೆಯನ್ನ, ಅವರು ಶ್ರಮೆ ಪಡಲಾರ್ದಂಥ ಒಂದು ಸ್ಥಳವನ್ನ ಅವರಿಗೆ ನಾನು ಕೊಡಬೇಕಂತೇಳಿ ಇಷ್ಟಪಟ್ಟರೆ ಇವ್ರು ಏನು ಮಾಡಿಬಿಟ್ರು? ಅದನ್ನು ಕಳೆದುಕೊಂಡು ಬಿಟ್ರು. ಕಾರಣ ಏನ್ರಿ? ಸಹನೆ ಇಲ್ಲ, ತಾಳ್ಮೆ ಇಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಅದರ ಸಲುವಾಗಿ ದೈವ ಸೇವಕರಿಗೋಸ್ಕರವಾಗಿಯೂ ಕೂಡ ಇವ್ರು ಕಾಯ್ತಾ ಇಲ್ಲ, ದೇವರಿಗೋಸ್ಕರವಾಗಿಯೂ ಕಾಯ್ತಾ ಇಲ್ಲ. ಇವ್ರು ಏನಾಗ್ಬಿಟ್ರು? ದೇವರನ್ನ ಮರೆತು ಬಿಟ್ಟರು, ನಾಶನವನ್ನು ಹೊಂದಿಬಿಟ್ರು ಪ್ರಿಯರೇ. ಅದರ ಸಲುವಾಗಿ ಸಹನೆ, ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರಿಯರೇ. ಮುಂದೆ ಇನ್ನೂ ಅನೇಕ ಅಂಶಗಳಿದ್ದಾವೆ, ಮುಂದಿನ ವಾರ ನಾವು ನೋಡೋಣ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ.